ತಮಿಳ್ನಾಡಲ್ಲಿ ನನಗೆ ಈ ಪರಿಸ್ಥಿತಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಣ್ಣ. ಇಂಥ ಪದಗಿದೆ ಒಳಗೆ ಹೋಗ್ರೆ ಏನಾರು ಮಾಡೋದು. 13,000 ಕೊಟ್ಟಿದ್ದೆ ಗೈಸ್ ನಾನು ಮೈಕಿಗೆ. ಕರ್ನಾಟಕದಲ್ಲಿ ಬೇಜಾನ್ ವಿಡಿಯೋ ಮಾಡಿದ್ದೀನಿ, ಅವಾಗ ಇಂಥ ಪರಿಸ್ಥಿತಿ ಬಂದಿರಲಿಲ್ಲ ಅಣ್ಣ. ಎಲ್ಲಿ ಸಿಗ್ತದ ಮೈಕು? ಮತ್ತೆ ಬೆಳಗ್ಗೆ ಹೋಗಿದ್ರ? ಸೊ ಗೈಸ್ ನೋಡಿ, ನಾನು ಕಳ್ಕೊಂಡೋಗಿದ್ದು ಮೈಕು ಫೈನಲ್ಲಿ ಸಿಕ್ಕಿದೆ. ನೀವು ಹುಡುಕಿದ್ರ ಮೈಕು? ಈಗ ಬೆಳಗ್ಗೆ ಇವ್ರಿಗೆ ಸಿಕ್ತಂತೆ ಗೈಸ್. ನೆನ್ನೆ ಕಳೆದೋಗಿತ್ತಲ್ಲ ಮೈಕು ಗೈಸ್. ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಮೈಕ್ ಬಿದ್ದೋಗಿತ್ತಲ್ಲ, ಕಳೆದೋಗಿತ್ತಲ್ಲ. ಸೊ ಆ ಮೈಕ್ನ ನಾವು ವಿಡಿಯೋದಲ್ಲಿ ನೋಡಿ ಕಂಡಿಡ್ದಿದ್ದೀನಿ. ಅಂದ್ರೆ ವಿಡಿಯೋದಲ್ಲೇ ನಾನು ಹಿಂಗೆ ಕೈಯಲ್ಲಿ ಹಿಂಗೆ ಅಂದ್ಬಿಟ್ಟು ಇಲ್ಲೇ ಇತ್ತು, ಇವ್ರ ಹತ್ರ ಮಾತಾಡ್ತಾ ಕೈಯಲ್ಲಿ ಹಿಂಗೆ ಅಂದ್ಬಿಟ್ಟಿದ್ದೀನಿ, ಬಿದ್ದೋಗ್ಬಿಟ್ಟೈತೆ. ಗೊತ್ತಿಲ್ಲ ಸಿಗುತ್ತೋ ಸಿಗಲ್ವಾ ಅಂತ. ಸಿಕ್ಕಿದ್ರೆ ನಮ್ಮ ಅದೃಷ್ಟ, ಸಿಗ್ಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಅಣ್ಣ ಏನಂತೀರ, ಸಿಗ್ಬೋದಾ? ನೋಡಮ್ ಬನ್ನಿ, ಸಿಗುತ್ತೆ ಒಟ್ಟಿನಲ್ಲಿ. ಅದೇನ ಗಾಡಿ ಗಿಡಿ ಮೇಲ್ಗಿಲ್ ಬಿಟ್ಕೋಗಿದ್ರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಗಾಡಿ ಗಿಡಿ ತುಳಿದ್ರೆ ಏನಾಗಲ್ಲ, ಇದು ಹೊಡೆಗಿಡ್ದು ಹೋಗಿರುತ್ತಾ ಏನ್ ಕತೆ ಗೈಸ್. ಇಲ್ಲಿ ತಾಲ್ವಾಡಿಯಲ್ಲಿ ಒಂದು ರೋಡ್ ಐತೆ, ಚಿಕ್ಕ ರೋಡ್ ಇಲ್ಲಿ ಮುಂದೆ ಐತಲ್ಲ, ಇದು ಎನಿ ಟೈಮ್ ಜಾಮ್ ಆಗಿರುತ್ತೆ. ನಾನು ಇಲ್ಲಿಗೆ ಬಂದಾಗೆಲ್ಲ ಜಾಮ್ ಆಗಿರೋದು ನೋಡಿದ್ದೀನಿ ಈ ರೋಡ್ನ. ದೇವ್ರೆ ಸಿಕ್ಲಿ ದೇವ್ರೆ ನನ್ನ ಮೈಕು ಪ್ಲೀಸ್. ಹೊಸ ಮೈಕ್ ಬೇರೆ 13,000 ಕೊಟ್ಟಿದ್ದೆ ಗೈಸ್ ನಾನು ಮೈಕಿಗೆ, ಅಂದರೆ ಫುಲ್ ಸೆಟ್ಟಿಗೆ. ಈಗ ಇದೊಂದು ಮೈಕ್ ಐತೆ, ಈ ಥರದ್ದೇ ಇನ್ನೊಂದು ಕಳೆದೋಗಿರೋದು ಗೈಸ್. ಒಂದೊಂದ್ಸಲಿ ನನ್ನ ಹಣೆ ಬರ ಯಾವ ಲೆವೆಲ್ಗೆ ಆಗಿರುತ್ತೆ ಅಂದರೆ, ಗಾಡಿಯಲ್ಲಿ ಮ್ಯಾಗ್ನೆಟ್ ಉಳ್ಕೊಬಿಟ್ಟೈತೆ ಗೈಸ್. ನಾವು ಸ್ಟಾರ್ಟಿಂಗಲ್ಲಿ ಹೋಗ್ಬೇಕಾದ್ರೆ ಮೈನ್ ರೋಡಲ್ಲೇ ಬೀಳಿಸ್ಬಿಟ್ಟಿದ್ದೀವಿ. ನಾನು ಅನ್ಕೊಂಡೆ ಅಲ್ಲಿ ಭಾರತ್ ಎಲ್ಲೋ ಬೀಳ್ಸಿದ್ದೀವಿ ಅಥವಾ ಬಾರ್ಡ್ರಲ್ಲೆಲ್ಲ ಬೀಳ್ಸಿದ್ದೀವಿ ಅಂತ, ಬಟ್ ಅಲ್ಲೆಲ್ಲೋ ಬೀಳ್ಸಿಲ್ಲ, ಸ್ಟಾರ್ಟಿಂಗಲ್ಲೇ ಬೀಳಿಸ್ಬಿಟ್ಟಿದ್ದೀನಿ ಅಣ್ಣ. ಇಂಥ ಪದಗಿದೆ ಒಳಗೆ ಹೋಗ್ರೆ ಏನಾರು ಮಾಡೋದು ಅಣ್ಣ. ಅದೊಂದು ಮನೆ ಪಾಸ್ ಆಯ್ತಲ್ಲ ಗೈಸ್, ಇಲ್ಲಿ ಗಾಡಿ ನಿಲ್ಸಿ ನಡ್ಕೋವಾಗ ನೋಡೋಣ ಅಂತ ಪ್ಲಾನ್ ಮಾಡ್ತಿದ್ದೀವಿ. ಗಾಡಿ ಎಲ್ಲ ಹೋದ್ರಂತೂ ಹುಡ್ಕೋಕ್ಕಾಗಲ್ಲ ಗೈಸ್. ತಮಿಳ್ನಾಡಲ್ಲಿ ನನಗೆ ಈ ಪರಿಸ್ಥಿತಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬೇರೆ ಸುಮಾರು ಕರ್ನಾಟಕದಲ್ಲಿ ಬೇಜಾನ್ ವಿಡಿಯೋ ಮಾಡಿದ್ದೀನಿ, ಅವಾಗಿಂಥ ಪರಿಸ್ಥಿತಿ ಬಂದಿರಲಿಲ್ಲ. ಬಟ್ ಇಲ್ಲಿಗೆ ಬಂದಿದೆ. ಇಲ್ಲೊಂದು ಮನೆ ಇದೆಯಲ್ಲ, ಈ ಮನೆ ಪಾಸ್ ಆಗಿಂದ ನಾವು ನೋಡ್ಕೊಂಡಿದ್ದೀವಿ ಆ ವಿಡಿಯೋದಲ್ಲಿ. ಮನೆ ಪಾಸ್ ಆಗಿ ಒಂಚೂರು ಮುಂದೆ ಬಂದ ತಕ್ಷಣ ಇನ್ನೊಂದು ಅಂಗಡಿ ಇದೆ. ಸೊ ಆ ಅಂಗಡಿ ಹತ್ರನೇ ಬಿದ್ದಿದೆ ಅಣ್ಣ. ಈ ಅಂಗಡಿ ಮುಂದೆ ಅಲ್ವಾ? ಮನೆ ಪದಗಿರುತ್ತೆ ಈ ಅಂಗಿ ಓ ಅಣ್ಣ, ಇಲ್ಲಿ ನೋಡ ಹಿಂಗೆ ಪೊದೆ ಎಲ್ಲ ಐತಲ್ಲ ಅಣ್ಣ ಇಲ್ಲಿ. ಸ್ಟೇಜ್ಗೆಲ್ಲ ಬಂದಿಲ್ಲ ಬಿಡಿ, ನಾವು ಸ್ಟೇಜ್ಗೆಲ್ಲ ಬಂದಿಲ್ಲ ಅಂತೀರಾ ಗೈಸ್? ಇಲ್ಲೊಂದು ಅಂಗಡಿ ಇದೆಯಲ್ಲ, ಈ ಅಂಗಡಿ ಎದುರುಗಡೆನೆ ಎಲ್ಲ ಬೀಳ್ಸಿದ್ದೀನಿ. ಎಲ್ಲಿ ಬೀಳ್ಸಿದ್ದೀನಿ ಅಂತ ಗೊತ್ತಿಲ್ಲ, ಇನ್ನೊಂದ್ಸಲ ವಿಡಿಯೋ ನೋಡ್ತೀನಿ ತಾಳಿ. ಸೇಮ್ ಹಿಂಗೆ ಇರುತ್ತೆ, ಇದು ಹೆಂಗೈತೆ ಹಂಗೈತೆ ಗೈಸ್. ಎಕ್ಸಾಕ್ಟ್ ಇದೇ ಲೊಕೇಶನ್, ಇದೇ ಜಾಗದಲ್ಲಿ ಬಿದ್ದಿರೋದು ಮೈಕು. ಇಲ್ಲ ಅಣ್ಣ, ಇಲ್ಲೇ ಬಿದ್ದಿರೋದು ವಿಡಿಯೋದಲ್ಲಿ ಐತೆ. ಗಾಡಿ ಒಳಗಡೆ ಬಿತ್ತಿ, ಗಾಡಿಯಲ್ಲಿ ಒಳಗಡೆ ಬಿದ್ರಾ? ಗಾಡಿ ಒಳಗಡೆ ಬಿತ್ತಿ ಗೈಸ್. ಇದೇ ಲೊಕೇಶನಲ್ಲಿ ಬಿದ್ದಿರೋದು, ಬಟ್ ನಮಗಿಲ್ಲಿ ಸಿಗ್ತಾ ಇಲ್ಲ. ಅವ್ರೇನು ಹೇಳ್ತವ್ರೆ ಅಂದರೆ, ಆಟೋ ಒಳಗೆ ಬಿದ್ದು ಆಮೇಲೆ ಮುಂದೆ ಒಂದು ಅಂಶ ಐತೆ, ಅಲ್ಲೆಲ್ಲಾರು ಬಿದ್ದಿರ್ಬೋದಾ ಅಂತ ಅವ್ರು ಹೇಳ್ತವ್ರೆ. ಅದಕ್ಕೆ ಅವ್ರು ಮುಂದೆ ಹುಡುಕ್ತವ್ರೆ. ಕರ್ಮಗುರು ದೇವ್ರೆ, ಹೆಂಗಾರ ಮಾಡಿ ಸಿಗಂಗೆ ಮಾಡಪ್ಪ ದೇವ್ರೆ, ಸಿಗಂಗೆ ಮಾಡಪ್ಪ ದೇವ್ರೆ ಪ್ಲೀಸ್. ಇದು ನನಗೆ ತುಂಬ ಮುಖ್ಯ ಮೈಕು. ಸೊ ಎಂಥ ಪರಿಸ್ಥಿತಿ ಗುರು ನಮ್ಮದು. ಮುಂದೆ ಹೋಗಿರುತ್ತೆ ಅಂತ ಹೇಳ್ತೀರಾ? ಈ ಕರೆಕ್ಟಾಗಿ ಇಲ್ಲ ಅಣ್ಣ, ಈ ಅಂಗಡಿ ಸ್ಟಾರ್ಟ್ ಆಗಬೇಕು, ಇಲ್ಲೇ ಬಿದ್ದೈತೆ ಅಣ್ಣ. ನೀವು ಒಟ್ಟು ಗಾಡಿಯನ್ನು ಈ ಕಡೆಗೆ ತಂದಿಲ್ಲ, ಈಗೆಲ್ಲ ಗಾಡಿನ ತರದೇ ಇಲ್ವಾ? ಇವ್ರೇನು ಹೇಳ್ತವ್ರೆ ಅಂದರೆ, ಆಟೋದೊಳಗೆ ಫಸ್ಟ್ ಬಿದ್ದು ಆಮೇಲೆ ಮುಂದೆ ಎಲ್ಲರೂ ಆಟೋಯಿಂದ ಮುಂದೆ ಎಲ್ಲರೂ ಬಿದ್ದಿದ್ರೆ ಏನು ಮಾಡೋದು ಅಂತ ಹೇಳ್ತವ್ರೆ ಗೈಸ್. ಹೊಸ ಮೈಕು, ಅದಕ್ಕೆ ಹಿಂಗೆ ಆಯ್ತಾ ಇರೋದು. ಇಲ್ಲಾಂದಿದ್ರೆ ಸುಮ್ಮನೆ ಆಗ್ಬಿಡುವೆ. ಮತ್ತಿದು ತಗೊಂಡ್ರೆ ಫುಲ್ ಸೆಟ್ಟೇ ತಗೋಬೇಕು ಅನಿಸುತ್ತೆ. ಗೊತ್ತಿಲ್ಲ ನನಗೆ, ಫುಲ್ ಸೆಟ್ ತಗೋಬೇಕಾ ಅಥವಾ ಬರೀ ಈ ಥರ ರಿಸೀವರ್ ಮಾತ್ರ ಒಂದು ತಗೋಬೋದೋ ಏನೋ ಅಂತ. ಒಂದು ಮೈಕ್ ಉಳ್ಕೊಂಡೈತೆ ಪುಣ್ಯಕ್ಕೆ. ಚಿಕ್ಕ ನೋಡಿ, ನಾನೇ ಕೈಯಲ್ಲಿ ಹಿಂಗೆ ಅಂದಿರೋದು ಬ್ರೋ, ಇಲ್ಲ ಅಂದಿದ್ರೆ ಅದು ಬೀಳ್ತಾ ಇರಲಿಲ್ಲ. ಅದೇ ಇಲ್ಲಾಂದರೆ ಬಿಡಿ ಬ್ರೋ, ಒಂದು ಕೆಲಸ ಮಾಡೋಣ, ಹೋಗೋಣ ಈಗ. ಹಂಗೇನಾದ್ರು ಇದ್ರೆ ಬೇಕಾದ್ರೆ ಬೆಳಗ್ಗೆ ಒಂದು ಹೆಚ್ಚು ಬರೋಣ. ಸಿಗ್ಲಿ, ಇಲ್ಲ ಅಂದರೆ ಏನೋ ಮಾಡೋಕ್ಕಾಗಲ್ಲ. ಇನ್ನೆಷ್ಟು ಹುಡ್ಕಾಕೈತದಲ್ವಾ? ನಾನು ಈ ಮೈಕ್ ತಗೊಳಕ್ಕೋಸ್ಕರನೇ ಎಷ್ಟು ದಿವಸ ಕಷ್ಟಪಟ್ಟಿದ್ದೆ ಅಂದರೆ, ಅಯ್ಯೋ. ನಾನು ಮುಂಚೆ ಒಂದು ಮೈಕ್ ಇತ್ತು ನನ್ನ ಹತ್ರ, ಆ ಮೈಕ್ ವರ್ಕೇ ಆಯ್ತಾ ಇರಲಿಲ್ಲ. ಸುಮ್ಮನೆ ಮೈಕ್ ಹಾಕೊಂಡು ಏನಿಲ್ಲ ಅಂದರೂ ಒಂದು 80 ವೀಡಿಯೋಸ್ ಮಾಡಿದ್ದೀನಿ. ಆ ಮೈಕ್ ಒಂದು ವೀಡಿಯೋದಲ್ಲೂ ವರ್ಕ್ ಆಗಿರಲಿಲ್ಲ, ಸುಮ್ಮನೆ ಆ ಮೈಕ್ ಹಾಕೊಂಡಿದ್ದೆ. ಸೊ ಅದಾದಮೇಲೆ ಈ ಮೈಕ್ ತಗೊಂಡಿದ್ದು ಹಿಂಗೆ ಮಿಸ್ ಆಗ್ಬಿಟ್ಟೈತಿ ಗೈಸ್. ನೋಡಿ, ಅಂದರೆ ನಾವು ಟ್ರಾವೆಲ್ ಮಾಡಿದಾಗ ಸ್ಟ್ರೇಂಜರ್ಸ್ ನಮಗೆ ಹೆಂಗೆ ಸಪೋರ್ಟ್ ಮಾಡ್ತಾರೆ ಅಂತ. ನನಗಂತೂ ಎಲ್ಲ ಕಡೆನೂ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ಗೊತ್ತಿಲ್ಲ, ಏನು ಅದೃಷ್ಟ ಮಾಡಿದ್ದೀನಿ ಅನಿಸುತ್ತೆ. ಬಟ್ ಹೆಂಗೋ ಯಾರೋ ಒಬ್ಬರು ಸಿಗ್ತಾರೆ, ಏನು ಬೇಕಾದ್ರೂ ಮಾಡ್ತಾರೆ ನಮಗೋಸ್ಕರ. ಅಣ್ಣ, ನಾವು ಒಂದು ಮೈಕ್ ಇದೆಯಲ್ಲ, ಇದನ್ನೇ ಚಿನ್ನ ನೋಡ್ದಂಗೆ ನೋಡ್ಕೋಬೇಕು ಇನ್ಮೇಲೆ. ನನಗೇನು ಮಾತಾಡಬೇಕು ಅಂತಲೂ ಗೊತ್ತಾಯ್ತಿಲ್ಲ. ವಾಲಿ ಬಿಡಿ, ಬೆಳಗ್ಗೆ ಬಂದು ನೋಡ್ತೀನಿ. ಸಿಕ್ಕರೆ ಸಿಕ್ತು, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಹತ್ರ ಹೋಯ್ತು ಅನ್ಕೊಂಡು ಸುಮ್ಮನೆ ಆಗಬೇಕಷ್ಟೆ. A few moments later.
ನಾನೇನ್ ಮಾಡು ಅಂತಂದು ಈಗ ತಾನೆ ಮತ್ತೆ ಅಣ್ಣ ನೀವೆಲ್ಲ ನಾನೇ ಮೈಕ್ ಬಿದ್ದು ಟೆನ್ಷನಲ್ಲಿದ್ದೆ. ಹುಡುಗರು ಸಿಕ್ಕಿದ್ರು, ಒಂಚೂರು ವಿಡಿಯೋ ಮಾಡು ಅಂದರು. ಹೆಸ್ರಣ್ಣ ನಿಂದು ಪ್ರವೀಣ್. ಇದೇ ಊರಾ? ದಾಲ್ವಾಡಿ. ಅದೊಂದು ಮೈಕ್ ಕಳ್ದೋಗ್ಬಿಟ್ಟೈತಿ ಈ ಥರದ್ದು. ಈ ಊರಿಗೆ ಬಂದು ವಿಡಿಯೋ ಮಾಡ್ಬೇಕಾರೆ ಎಲ್ಲಿ ಬೀಳ್ಸ್ತ್ರಿ? ಅಲ್ಲಿ ಮುಂದೆ ಅಲ್ಲೇ ಇರುತ್ತೆ ಹುಡುಕಿ. ಹುಡ್ಕೋದು ಈಗ ಇಷ್ಟೊತ್ತು ಸಿಗ್ಲಿಲ್ಲ ಎಲ್ಲೋ, ಅದಕ್ಕೆ ಈಗ ವಾಪಸ್ ಬಿದೋಗ್ಬಿಟ್ಟತ್ತು. ಹಿಂಗೆ ಇಲ್ಲಿಂದ ಹಿಂಗೆ ಬಿದೋಗ್ಬಿಟ್ಟೈತೆ, ಎಲ್ಲೋ ಐತೆ ಅಂತ ಗೊತ್ತಾಯ್ತಲ್ಲ. ಇದು ಇನ್ನೊಂದು ಮೈಕ್ ಇದೇ ಥರ ಇನ್ನೊಂದು ಇರುತ್ತೆ, ಅದು ಬಿದೋಗ್ಬಿಟ್ಟೈತೆ. ಏನ್ ಪ್ರೈಸ್ ತಗೊಳಕ್ಕೆ? ಹಾಂ, ಏನ್ ಪ್ರೈಸು? ಇದು ಎಲ್ಲ ಸೇರಿ ಒಂದು 13,000 ಆಯ್ತು. ನಿಜ? ಸುಮ್ಮನೆ ಹೇಳ್ತಿದ್ದೀನ, ಇಲ್ಲ ನಾನಾಗ ತಲೆ ಕೆಡ್ತೀನಿ. ಈಗ ಹೋಗ್ಬೇಕಾರೆ ಆಟೋದಲ್ಲಿ ಹೋಗ್ಬೇಕಾರೆ ಹಿಂಗೆ ಇಲ್ಲಿ ಹಾಕೊಂಡಿದ್ದೆ, ಹಿಂಗೆ ಅಂದಿದ್ದೀನಿ, ಬಿದೋಗ್ಬಿಟ್ಟೈತೆ. ಅಲ್ಲೇ ಬಿದ್ದೋಗೈತೆ ಏನ್ ಗೊತ್ತು? ವಿಡಿಯೋ ಮಾಡ್ತಿದ್ನಲ್ಲ, ವಿಡಿಯೋದಲ್ಲಿ ನೋಡ್ಕೊಂಡೆ ಅಲ್ಲೇ ಬಿದ್ದೋಗೈತೆ. ಗೈಸ್ ನಾವು ಇದೇ ಆಟೋದಲ್ಲಿ ಹೋಗಿದ್ದು. ಗೈಸ್ ಮ್ಯಾಗ್ನೆಟ್ ಇಲ್ಲಿ ಕಚ್ಕೊಂಡಿತ್ತು. ಹಾಂ, ಅಲ್ಲೂ ನೋಡಿದೆ ಅಣ್ಣ, ಅಲ್ಲೂ ಇಲ್ಲ. ಹಾಂ ಹಾಂ, ಬೆಳಗ್ಗೆ ಬಂಬೋಣ ಬನ್ನಿ ಅಣ್ಣ, ಏನು ಮಾಡೋಕ್ಕಾಗಲ್ಲ. ಬರ್ತಾರಂತ. A few moments later. ಸೊ ಗೈಸ್ ಫೈನಲಿ ರೂಮಿಗೆ ಬಂದು ಸ್ಟೇ ಮಾಡ್ತಾ ಇದ್ದೀನಿ ಇವತ್ತು. ಸೊ ಫೈನಲಿ ನಮ್ಮ ಮೈಕ್ ನನಗೆ ಸಿಗಲಿಲ್ಲ. ಪಾಪ ಅವರು ಆಟೋದವ್ರು ಪಾಪ ಎಷ್ಟು ಹುಡ್ಕಿದ್ರು ಅಂದರೆ ನನಗಿಂತ ಜಾಸ್ತಿ ಅವರು ಹುಡುಕಿದ್ದಾರೆ. ಅಂದರೆ ಅವ್ರು ಅಂದರೆ ಈಗಲೂ ಬಿಡ್ತಿಲ್ಲ. ಈಗ ಕತ್ಲಾಗೈತಲ್ಲ, ಸಿಗಟ್ ಡೌಟು ಅನಿಸುತ್ತೆ, ಬೆಳಗ್ಗೆ ಬರ್ತೀನಿ ಮತ್ತೆ ಬೆಳಗ್ಗೆ ಹುಡ್ಕೋಣ ಅಂತ. ಮತ್ತೆ ನನಗಂತೂ ವಿಡಿಯೋ ಎಲ್ಲ ಚೆನ್ನಾಗಾಯಿತು, ಬಟ್ ಇದೊಂದು ಮೈಕ್ ಹೋಯ್ತಲ್ಲ ಅಂತ ಒಂಚೂರು ಬೇಜಾರು ಅಷ್ಟೇ. ಬಟ್ ಏನೂ ಮಾಡೋಕ್ಕಾಗಲ್ಲ, ಇವಾಗ ಸುಸ್ತಾಗಿದೆ. ಮಲಗಿ ನಿಮಗೆ ನಾಳೆ ಬೆಳಗ್ಗೆ ಸಿಗ್ತೀನಿ ಗೈಸ್. ನಾನು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಕೆಲಸ ಇದೆ, ಅದನ್ನು ಮುಗಿಸಿ ಮಲಕೋಬಿಟ್ಟು ಬೆಳಗ್ಗೆ ಸಿಗ್ತೀನಿ. ಬೈ. The next day. ಗೈಸ್ ಬೆಳಗ್ಗೆ ಆಗಿದೆ. ಆ್ಯಕ್ಚುಲಿ ನಮ್ಮ ನಂಜುಂಡಣ್ಣ, ಅದೇ ಆಟೋ ಡ್ರೈವರು, ಅವರು ಫೋನ್ ಮಾಡಿದ್ರು, ಅಂದರೆ ಮೈಕ್ ಸಿಕ್ಕಿದೆ ಅಂತ. ಸೊ ಇಲ್ಲೇ ಕೆಳಗೆ ಬಂದಿದ್ದಾನಂತೆ, ನೋಡೋಣ ಬನ್ನಿ. ಸತ್ತಿ ಬಂದಿದ್ದೀನಿ ಅಂತ ಹೇಳಿದ್ರು ಗೈಸ್. ನಾನು ಸ್ಟೇ ಆಗಿದ್ದು ಹೋಟ್ಲ್ ಇದೆ, ಕ್ಲಾಸಿಕ್ ಕನ್ವೆನ್ಷನಲ್. ಬಂದ್ರಾ? ಬಂದರು ಇಲ್ಲೇ. ಅಣ್ಣ ಎಲ್ಲಿ ಸಿಗ್ತದೆ ಮೈಕು? ಅದೇ ಜಾಗದಲ್ಲ. ಹೆಂಗ್ ಹುಡುಕಿದ್ರಿ ನೀವು? ಹಾಂ, ಮತ್ತೆ ಬೆಳಗ್ಗೆ ಹೋಗಿದ್ರಾ? ಸೊ ಗೈಸ್ ನೋಡಿ, ನಾನು ಕಳ್ಕೊಂಡೋಗಿದ್ದು ಮೈಕು ಫೈನಲ್ಲಿ ಸಿಕ್ಕಿದೆ. ನಾನು ಹೋಗಿತ್ತಿರಲಿಲ್ಲ. ಇವರೇ ಇನ್ನೊಂದ್ಸಲ ಎಷ್ಟು ಗಂಟೆಗೆ ಹೋಗಿದ್ರಿ? ಬೆಳಗ್ಗೆ 7 ಗಂಟೆಗೆ. ಹೋದ ತಕ್ಷಣ ಸಿಕ್ತಾ? ಹೌದಾ? ಎಷ್ಟೊತ್ತು ಹುಡ್ಕೋದ್ರಿ ಹಂಗಾರೆ? ಅಂದರೆ ಗಾಡಿಯಲ್ಲಿ ಹೋಗ್ಬೇಕ್ರೆ ನಡ್ಕೊ ಹೋಗಿದ್ರ? ಒಬ್ಬರೇ ಹೋಗಿದ್ರ ಮತ್ತೆ? ಹೌದಾ? ನಾನೇನೋ ನೀವು ಮತ್ತೆ ನನಗೆ ಕರಿತೀರಾ ಅನ್ಕೊಂಡೆ. ನಾವು ಬೆಳಗ್ಗೆ ಹುಡ್ಕೋದ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಅಷ್ಟಲ್ಲಿ ಇವರೇ ಹುಡ್ಕೊಂಡ್ಬಿಟ್ಟವ್ರೆ. ಎಷ್ಟು ನನಗೆ ಸಿಗೋದೇ ಇಲ್ಲ ಅನ್ಕೊಂಡಿದ್ದೆ. ಫೈನಲಿ ಸಿಕ್ಕಿದೆ. ಗೊತ್ತಿಲ್ಲ ಮತ್ತೆ ವಾಪಸ್ಸು. ಹಾಂ 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 ಹಾಂ. ಸೊ ಗೈಸ್ ಆ ವಿಡಿಯೋದಲ್ಲಿ ಏನಾಗಿದೆ ಅಂದರೆ, ಬಿದ್ದ ತಕ್ಷಣ ಮೈಕು ಸೌಂಡ್ ಮಾಡುತ್ತೆ, ಟಕ್ 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 ಅಂತ. ಸೊ ಅದನ್ನ ನೋಡ್ಕೊಂಡು ಕಂಡುಹಿಡ್ದಿರೋದು. ಸೊ ಇದೇ ರೋಡಲ್ಲಿ ನೆನ್ನೆ ಬಿದ್ದಿದ್ದು ಮೈಕು. ಬಟ್ ಎಲ್ಲಿ ಸಿಗ್ತಾಣ? ಇಲ್ಲಿ ಬಿದ್ದಿತ್ತಾ? ಕರೆಕ್ಟ್. ಹಾಂ, ಆ ರೋಡಲ್ಲಿ ಅಲ್ಲಿ ಬಿದ್ದಿತ್ತು ಒಟ್ಟು. ಈ ಜಾಗದಲ್ಲಿ ಫಸ್ಟ್ ಬಿದ್ದಿದ್ದು, ಆಮೇಲೆ ಅದು ಮುಂದೆ ಹೋಗಿ ಫೈನಲಿ ನನ್ನ ಮೈಕ್ ಸಿಕ್ತು. ಸೊ ಫುಲ್ ಖುಷಿ ಆಗ್ತಿದೆ. ಇದನ್ನು ವರ್ಕ್ ಆಗುತ್ತೆ ಅಲ್ವಾ ಅಂತ ಚೆಕ್ ಮಾಡಬೇಕು. ಸೊ ಚೆಕ್ ಮಾಡ್ತೀನಿ ಆಮೇಲೆ. ಬಟ್ ಏನೂ ಆಗಿಲ್ಲ, ಬರೀ ಒಂಚೂರು ಧೂಳಾಗಿದೆ. ಪುಣ್ಯ ಯಾವ ಗಾಡಿನ ಹತ್ತಿಸ್ಕೊ ಹೋಗಿಲ್ಲ ಅಲ್ವಣ? ಹಾಂ. ಸೊ ಇವ್ರು ನೋಡಿ, ಅಂದರೆ ನಂಜುಂಡ ಅಂತ ಇವ್ರು ಆಟೋ ಡ್ರೈವರ್ ಇಲ್ಲಿ ದಾಲ್ವಾಡಿಯಲ್ಲಿ. ನಾನು ನೆನ್ನೆ ಸಂಜೆ ಹುಡುಕಿದ್ವಿ ಒಂದು ಸ್ವಲ್ಪ ಹೊತ್ತು. ಹುಡುಕ್ಬಿಟ್ಟು ನಾನು ವಾಪಸ್ ಹೋಗ್ಬಿಟ್ಟೆ, ಇನ್ನೇನು ಕತ್ತಲ್ಲಿ ಸಿಗಲ್ಲ ಅಂತ. ಆಮೇಲೆ ಇವ್ರು ಮತ್ತೆ ಅಲ್ಲೇ ಓಡಾಡ್ತಾ ಇರ್ತಾರಲ್ಲ, ಸೊ ಅವಾಗ ಹುಡುಕಿದ್ದಾರೆ. ಅದಾದ್ಮೇಲೆ ಬೆಳಗ್ಗೆ ಮತ್ತೆ 7 ಗಂಟೆಗೆ ಬಂದು ಹುಡುಕಿದ್ರಂತೆ. ಸೊ ನನಗೆ ವಿಷಯನೇ ಗೊತ್ತಿಲ್ಲ. ಆಮೇಲೆ ಸಡನ್ನಾಗಿ ನನಗೆ ಫೋನ್ ಮಾಡಿಬಿಟ್ಟು ಫೋಟೋ ಕಳಿಸಿದ್ರು, ಬ್ರದರ್ ಸಿಕ್ಕಿದೆ ಈ ಮೈಕು ಅಂತ. ಸೊ ನಾನದು ಫುಲ್ ಖುಷಿ. ಅಂದರೆ ನಾನು ಯಾವುದೇ ಕಾಡಕ್ಕೂ ಸಿಗಲ್ಲ ಅಂತ ಇದ್ದೆ ನಾನು, ಬಟ್ ಸಿಕ್ಬಿಡ್ತು ಹೆಂಗೋ. ಸೊ ಫುಲ್ ಖುಷಿ ಆಯಿತು. ನೋಡಿ ದಾಲ್ವಾಡಿ ಬಸ್ ಸ್ಟ್ಯಾಂಡು. ಯಾವ ಹುಡುಗ? ಅದೇ ಇವರಾ? ಹಾಂ 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 ಹಾಂ. ಬ್ರದರ್ ನಮಸ್ತೆ. ಆಯ್ತಾ ತಿಂಡಿ? ನೀವು ಹುಡುಕಿದ್ರ ಮೈಕು? ಈಗ ಬೆಳಗ್ಗೆ ಇವ್ರಿಗೆ ಸಿಕ್ತಂತೆ. ಹಾಂ ಹಾಂ, ಹೌದೌದು. ಹಾಂ 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 ಹಾಂ.
ನಾನಾಗಿದ್ರೆ ಇದನ್ನ ನೀಟಾಗಿ ಹುಡುಕ್ತಾ ಇರಲಿಲ್ಲ ನೋಡಿ, ನೀವಾಗಿದ್ಕೇನೆ ಅದೇ ಇದು ಹಾಕಬೇಕಿದೆ, ಇದು ಇನ್ನೊಂದು ಐತೆ ಅದು ಪಿನ್ ಹಾಕಳಿ ಬಿಡೋದು. ಅದೇ ಇದು ಮ್ಯಾಗ್ನೆಟ್ ಇದು ಅಂಟ್ಕೊಳ್ಳುತ್ತೆ. ಬಟ್ ನಾನೇನು ಮಾಡಿದ್ದೀನಿ, ಕೈಯಲ್ಲಿ ಹಿಂಗೆ ಅಂದ್ಬಿಟ್ಟೆ ಇವ್ರ ಹತ್ರ ಮಾತಾಡ್ಕೊಂಡು ನಾನೇ ಹಿಂಗೆ ತಳ್ಬಿಟ್ಟು ಬೆಳೆಸಿದ್ದೀನಿ, ನೋಡ್ಕೊಂಡಿಲ್ಲ ನಾನು ಅದು. ತಿಂಡಿ ಮಾಡೋದ್ರಾ? ಬನ್ನಿ ತಿಂಡಿ ಮಾಡುವ. ಇಲ್ಲ ಮಾಡಿದೆ. ಹಾಂ, ತಿಂಡಿ ಆಯ್ತಾ? ತಿಂಡಿ ಆಗಿದ್ರೆ ಅಲ್ಲಿ ಮಾಡ್ಕೊಳ್ಳೋಣ. ಅಲ್ಲ ಚೆನ್ನಾಗಿರೋದಲ್ಲಿ. ಓಕೆ, ನೀವು ಅದು ಇದು ಮಾಡಿ ಮುಗಿಸ್ಕೊಬಂತೀರಾ? ಮಾಡ್ಕೊಂಬಿಡಿ. ಹಾಂ, ಅಲ್ಲಿ ಇರ್ತೀನಿ ನೀನು. ಹೌದಾ? ಬನ್ನಿ ನೀವೇ. ಲೇಟಾಗಿ ಹೋಗಿ ನೀವು ಮಾಡ್ಕೊಂಬಿಡಿ ಅಣ್ಣ. ಅಲ್ಲ ಈಗ ನೀವೇನು ಮಾಡ್ತೀರಾ? ಹೋಗಿದ್ದೀನಿ. ಟೀ ಕುಡಿತೀರಾ? ಅಲ್ಲ ಬನ್ನಿ ಅಣ್ಣ, ತಿಂಡಿ ಮಾಡಿ ಬನ್ನಿ, ಏನೋ ಅಲ್ಲ. ಇಷ್ಟೊತ್ತಿಗೆ ಮಾಡಲ್ಲ ನಾವು. ಹೌದಾ? ಲೇಟು. ಹೌದಾ? 9 ಗಂಟೆ 10 ಗಂಟೆ ಆಗುತ್ತೆ. ಹೌದಾ? ಇಲ್ಲೇ ಇರ್ತೀರ ಒಟ್ಟು? ಹಾಂ, ಹಾಗೆ ನಾನು ತಿಂಡಿ ಮುಗಿಸ್ಕೊಂಡು ಬರ್ತೀನಿ ಇವ್ರ ಹತ್ರ. ಮತ್ತೆ ಪ್ಲೈನ್ ದೋಸೆ, ಒಂದು ಸಿಂಗಲ್ ದೋಸೆ ಕೊಡಿ, ಆಮೇಲೆ ಬೇಕಾದ್ರೆ. ನಾನು ರಾತ್ರಿ ನೀಟಾಗಿ ಊಟನೂ ಮಾಡಲಿಲ್ಲ ಗೈಸ್. ಈ ಮೈಕ್ ವರ್ಕ್ ಆಯ್ತೈತೆ ಇಲ್ವೋ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ ಈಗ. ಗೈಸ್ ನೆನ್ನೆ ಕಳೆದೋಗಿತ್ತಲ್ಲ ಮೈಕು, ಸೊ ಅದೇ ಮೈಕ್ ಹಾಕೊಂಡಿದ್ದೀನಿ ಇವಾಗ. ಸೊ ವರ್ಕ್ ಆಯ್ತೈತೆ, ಖುಷಿ ಆಯಿತು. ಅಂದರೆ ನಾನು ಸಿಕ್ಕಿದ ಮೇಲೆ ವರ್ಕ್ ಆಗುತ್ತೆ ಇಲ್ವೋ, ಯಾವ್ದಾರ ಗಾಡಿ ಹತ್ತಿಸ್ಕೊಂಡು ಹೋಗಿರುತ್ತೆ ಏನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ರೀತಿ ಏನಾಗಿಲ್ಲ, ವರ್ಕ್ ಆಯ್ತೈತೆ. ಇನ್ನೇನು ನಮ್ಮ ದೋಸೆ ಬಂತು. ಇಷ್ಟು ದೊಡ್ಡ ದೋಸೆನೋ ಗೈಸ್. ಇಲ್ಲಿ ತಾಳ್ವಾಡಿಲಿ ಇನ್ನೊಂದು ಸಿಸ್ಟಮ್ ಏನು ಅಂದರೆ, ನೀವು ತಿಂಡಿಗೆ ಬಂದಾಗ ಒಂದು 3-4 ಐಟಮ್ ಇರುತ್ತೆ. ಸೊ ನೀವು ಯಾವ್ದು ಬೇಕಾದ್ರೂ ಹಾಕ್ಸ್ಕೊಂಡು ತಿನ್ಬೋದು. ನಾನು ಬೇರೆ ರಾತ್ರಿ ಊಟ ಕಮ್ಮಿ ತಿಂದಿದ್ದೆ, ಸೊ ಅದಕ್ಕೋಸ್ಕರ ಹೊಟ್ಟೆ ಜಾಸ್ತಿ ಎಸೆದಿದ್ದೆ. ಅವ್ರು ನಂಜುಂಡವ್ರನ್ನೂ ಕರೆದೆ. ಅವರು ಇಲ್ಲ, ನಾವು ತಿಂಡಿ ಎಲ್ಲ ತಿನ್ನೋದು ಲೇಟು, ಇನ್ನೂ ಲೇಟ್ ಆಗುತ್ತೆ, ನೀವು ಮಾಡ್ಕೊಬನ್ನಿ ಅಂತಂದರು. ಸೊ ಅವರಲ್ಲಿ ಟೀ ಕುಡಿತವ್ರೆ, ನಾವು ತಿನ್ಕೊಂಡು ಹೋಗ್ಬೇಕು. ಇಲ್ಲಿ ಇನ್ನೊಂದು ಹೆಂಗೆ ಅಂದರೆ, ನೀವು ಬಾಳೆ ಹಣ್ಣದಲ್ಲಿ ಕೊಡ್ತಾರಲ್ಲ, ನಮ್ಮ ಕಡೆಲ್ಲ ಹೋಟ್ಲಿಗೆ ಹೋದರೆ 1 ಪ್ಲೇಟ್ ತಗೊಂಡ್ರೆ 1 ಐಟಮ್ ಮಾತ್ರ ಸಿಗುತ್ತೆ. ಬಟ್ ಇಲ್ಲಂಗಲ್ಲ, ನೀವು ಬೇಕಾದ್ರೆ ಒಂದು ಸಿಂಗಲ್ ಇಡ್ಲಿ ಕೇಳ್ಬೋದು, ಒಂದು ಸಿಂಗಲ್ ದೋಸೆ ಕೇಳ್ಬೋದು, ಆಮೇಲೆ ಒಂದು ಸ್ವಲ್ಪ ರೈಸು, ಆಮೇಲೆ ಒಂದು ಸ್ವಲ್ಪ ಬಿಸಿಬೇಳೆಬಾತು, ಅಂದರೆ ಎಲ್ಲನೂ ಟೇಸ್ಟ್ ಮಾಡ್ಬೋದು. ಗೈಸ್ ನನಗೆ ಈ ಮೈಕ್ ಸಿಕ್ಕೈತೆ ಅಂತ ನಂಗೆ ನಂಬಿಕೆನೇ ಗೊತ್ತಲ್ಲ ಈಗಲೂ. ಪಾಪ ಅಣ್ಣ ನೈಟು ಹುಡ್ಕೋರೆ, ಮತ್ತು ಬೆಳಗ್ಗೆ ಹೋಗ್ಬಿಟ್ಟು ಮತ್ತೆ 7 ಗಂಟೆಗೆ ಹೋಗ್ಬಿಟ್ಟು ಮತ್ತೆ ಹುಡುಕಿದ್ದೀನಿ ಅಂತ ಹೇಳಿದ್ರು. ಸೊ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ನಂಜುಂಡ ಅಂತ ಯಾವುದೋ ಒಂದು ವಿಷ್ಣುವರ್ಧನ್ ಫಿಲಮಲ್ಲಿ ಅವ್ರ ಹೆಸರು ಇರುತ್ತಲ್ಲ, ನಂಜುಂಡ ಅಂತ ಯಾವುದೋ ಫಿಲಮಲ್ಲಿ, ಆ ಫಿಲಮ್ ಹೆಸರು ಮರ್ತಾಯಿತ್ತು ನನಗೆ. ಸೊ ಅದೇ ಥರನೇ ಇವ್ರಿಗೆ. ಗೈಸ್ ಇಲ್ಲಿ ದೋಸೆ ಎಷ್ಟು ದೊಡ್ಡ ಐತೆ ಅಂದರೆ, ಯಪ್ಪ ದೇವ್ರೆ, ನಾನು ಚಿಕ್ಕ ದೋಸೆ ಅಂದ್ಕೊಂಡಿದ್ದೆ. ಅಂಕಲ್ ಸಾಗು ಕೊಡಿ ಒಂದು ಸ್ವಲ್ಪ. ಅಂಕಲ್ ಒಂದು ಹಾಫ್ ರೈಸ್ ಕೊಡಿ. ಅರ್ಧ ಬಾತ್ ಕೊಡಿ ನಂಗಣ. ಅಂಕಲ್ ಒಂದು ಸ್ವಲ್ಪ ಹಾಕಿ ಪೂರ್ತಿ ಹಾಕ್ಬಿಡಿ. ಹಾಂ, ಸಾಕು 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 ಸಾಕು. ಟೊಮೊಟೊ ಬಾತ್ ಗೈಸ್, ಬಿಸಿಬೇಳೆ ಬಾತು ಇತ್ತಂತೆ. ಸೊ ನನಗಿದನ್ನೇ ತಿನ್ನಬೇಕು ಅನ್ನಿಸ್ತು, ಅದಕ್ಕೆ ಇದ್ದೇ ತಿಂತಾಯಿದ್ದೆ. ಮೊಸರು ಬಜ್ಜಿನೂ ಸಾಕಾಗೈತಿ. ನಾನು ಸುಮಾರು ಕಡೆ ಈ ಥರ ಓಡಾಡೋದ್ರಿಂದ ನಮಗೆಲ್ಲ ಕಡೆನೂ ಈ ಥರ ಒಳ್ಳೆ ಫುಡ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿ ನಾನು ಏನು ತಿಂತಿದ್ದೀನಲ್ಲ, ಸಾಕಾಗೈತೆ. ಸೇಮ್ ಮನೆ ಊಟ, ಮನೇಲಿ ಹೆಂಗೆ ತಿಂಡಿ ಮಾಡ್ಕೊಡ್ತಾರೆ ಹೆಂಗೆ ಐತೆ. ನಾನು ಏನಾಗಿರುತ್ತೆ, ಊಟಗಳು ಇಷ್ಟ ಆಗ್ಬಿಟ್ರೆ ಅದೇ ಬರೀ ಊಟ ತಿನ್ನೋಕೆ ಬರ್ತೀನಿ ಎಷ್ಟೋ ಸಲ. ತಿಂಡಿ ಎಲ್ಲ ಮುಗಿಸಿ ಸಿಗ್ತೀನಿ, ಬಾಯ್. ಸೊ ಗೈಸ್ ನಮ್ಮ ನಂಜುಂಡಣ್ಣ ಬಂದರು ಇವಾಗ. ಸೊ ಗೈಸ್ ಅದೇ ನೀವು ನೋಡಿದ್ರಲ್ಲ, ನಂದು ಮೈಕ್ ಕಳೆದೋಗಿತ್ತು. ಸೊ ಫೈನಲಿ ನಮ್ಮ ಮೈಕು ಸಿಕ್ಕಾಯಿತು, ನನ್ನ ತಿಂಡಿನೂ ಆಯಿತು. ಸೊ ಇವರೇ ನನಗೆ ನಂಜುಂಡ ಅಂತ, ಅವರು ಪಾಪ ತುಂಬ ಹೆಲ್ಪ್ ಮಾಡಿದ್ರು. ಅಂದರೆ ಈ ಮೈಕ್ ನಾನು ಸಿಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ನಾನು. ಸೊ ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನೀವು ಅಂದರೆ ನೀವೇ ಹೋಗಿ ಹುಡುಕ್ಬಿಟ್ಟು ಬೆಳಗ್ಗೆ ಫೋನ್ ಮಾಡಿದ್ರು, ಅಂದರೆ ಹಿಂಗೆ ಸಿಕ್ಕಿದೆ ಅಂತ ಫೋಟೋ ಕಳಿಸಿದ್ರು. ಸೊ ಫುಲ್ ಖುಷಿ ಆಯಿತು. ಸೊ ಗೈಸ್ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ
ನೆಕ್ಸ್ಟು ಇಲ್ಲಿಂದ ನಾನು ಬೇರೆ ಕಡೆ ಹೋಗಬೇಕು. ಸೊ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗೋ ವಿಡಿಯೋ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಸ್ಟೇ ಟ್ಯೂನ್ಡ್. ಇಲ್ಲಿಗೆ ತಾಲ್ವಾಡಿ ಸೀರೀಸ್ ಕಂಪ್ಲೀಟಾಗಿ ಮುಗ್ದೋಗುತ್ತೆ. ಸೊ ನೆಕ್ಸ್ಟು ಬೇರೆ ವಿಡಿಯೋ ಬರುತ್ತೆ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನಮಸ್ತೆ. ನೀವೊಂದು ಬೈ ಮಾಡಿ.